ನೋಡಿ ಹಾರವನ್ನು ನಮ್ಮ ಅಣ್ಣವರು ಅವ್ರ ಹೆಸರು ಗೊತ್ತಾಗ್ಲಿಲ್ಲ, ಮಂಜಣ್ಣವರು, ಅವ್ರಿಗೊಂದು ಜೋರಾದ ಚಪ್ಪಾಳೆ ನೀಡಿ. ನೋಡಿ ಅವರು ಪಾಪ ಆರೋಗ್ಯ ಸರಿ ಇಲ್ಲದೆ ಇದ್ರು ಕೂಡ ಅವರು ಆದರೂ ಕೂಡ ಇಲ್ಲಿಗೆ ಬಂದು ಅವರ ಒಂದು ಉಪಸ್ಥಿತಿಯನ್ನು ನೀಡಿದ್ದಾರಲ್ಲ, ಅದೊಂದು ಪುಣ್ಯದ ಕೆಲಸ. ಅವ್ರಿಗೆ ಭಗವಂತ ಆಯುಸ್ಸು ಆರೋಗ್ಯ ಕೊಡಲಿ ಅಂಥೇಳಿ ಕೇಳ್ಕೊಳ್ತಾ ಎಲ್ಲರಿಗೂ ಕೂಡ ಹಾರವನ್ನು ಹಾಕಿದ್ರು. ನೋಡಿ ಹಾರವನ್ನು ಹಾಕಿದ ತಕ್ಷಣ ತೆಗೆದಿಟ್ಬಿಟ್ರು ಸೈಡ್ಗೆ. ಇವರೆಲ್ಲರೂ ಏನು ಬಂತು ಬೆಲೆ, ಇವ್ರಿಗೆ ಹಾಕುದ ಸುಮ್ಮನೆ ಎತ್ತಾಗ ಯಾವ್ದಾರ ಒಂದು ದನಿಗೆ ಹಾಕಿದ್ರೆ ಆಗುದಪ್ಪ. ಒಂದು 10 ನಿಮಿಷನಾರ ಹಾಕಕ್ಕೆ ಕೂತ್ಕೊಂಡ್ರ, ಯಾಕೆ ಹಾಕ್ಬೇಕಿಂತವ್ರಿಗೆಲ್ಲ ಹಾರವ? ಅದು ದೊಡ್ಡಾರ ಬೇರೆ ಹಾಕೋರು, ಇವನಿಗೆ 2 ಸೆಕೆಂಡು ಮಡಿಕನಿಲ್ಲ. ಪಾಪ ಒಳ್ಳೆ ವ್ಯಕ್ತಿ ಕಣವ, ಹಸ್ಮೋಗಿ ನಂಗೆ ತಬಲ ಬಡಿತಾನೆ ನಮ್ಮ ಜೊತೆಲೆಲ್ಲ. ಒಳ್ಳೆ ವ್ಯಕ್ತಿ, ಈಗ ತಾನೇ ಮದುವೆ ಆಗವನೆ, ಯಾರು ಹೆಣ್ಣು ಕೊಡ್ದೇನೆ ಈಗ 57 ವರ್ಷ ಮದುವೆ ಆಗವನೆ. ಈ ಬೋರೆದೇವ್ರಿಗೆ ವಾತ ಮರಿ ಬಿಡ್ತಾರಲ್ಲ, ಹಂಗೆ ತಿರುಗ್ತಿದ್ದ ಹಂಗೆ ಹೆಣ್ಣು ನೋಡ್ಕೊಂಡು ಒಬ್ರು ಕೊಟ್ಟಿರಲಿಲ್ಲ. ಈಗ ಪಾಪ ಒಂದು ಹೆಣ್ಣು ಮದುವೆ ಆಗಿ ಬಂದವನೆ, ಇವನು ಹೆಂಡ್ತಿ ಇವ್ನ ಮನೆಗೆ ಹೋಗಂಟ ಅಂತೂ ತನ್ನ ಉಣ್ಣೋದಿಲ್ಲ ಪಾಪ. ಅವಳು ಯಾವ ಲವ್ ಇಲ್ಲ ಏನೂ ಇಲ್ಲ, ಇವನೇ ಹೋಗಿ ಅಡುಗೆ ಮಾಡ್ಬೇಕಲ್ಲ, ಅಲ್ಲಿ ಗಂಟೆ ಏನು ಉಂಡಾಳವಮ್ಮ ಅಂತ ಅವನು. ಅದಕ್ಕೆ ಹೂನಾರ ತೆಗೆದು ಮಡಗ್ಬಿಟ್ಟ, ಯಾಕೆಂದ್ರೆ ಹಾಕಿ ಸಾಕಾಗೋದಲ್ಲ ಅಂತ. ನೋಡಿ ಹೂನಾರದಲ್ಲಿ ಒಂದು ವಿಶೇಷತೆ ಏನು ಅಂದರೆ, ಹೂವಿನ ಮೇಲೆ ನಾವು ಮಲಗಿದ್ರೆ ಮೊದಲ ರಾತ್ರಿ, ಹೂವಿನ ಮೇಲೆ ನಾವು ಮಲಗಿದ್ರೆ ಮೊದಲ ರಾತ್ರಿ, ನಮ್ಮ ಮೇಲೆ ಹೂ ಮನಿಕಂದ್ರೆ ಕೊನೆ ರಾತ್ರಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವವ್ವ? ಅದಕ್ಕೆ ನೋಡಿ ಹೂನಾರದಲ್ಲೂ ಕೂಡ ಒಂದು ಜೀವನದ ಸಂದೇಶವಿದೆ. ಹೂವಿನ ಮೇಲೆ ನಾವು ಮಲಗಿದ್ರೆ ಮೊದಲ ರಾತ್ರಿ, ನಮ್ಮ ಮೇಲೆ ಹೂ ಮನಿಕೊಂಡ್ರೆ ಅದು ಕೊನೆ ರಾತ್ರಿ, ಮುಗ್ದೈತ್ ಕತೆ ಅಂತೇಳಿ. ಹಾರ ಹಾಕೋದು ಹೆಚ್ಚಲ್ಲ, ಅವರ ಪ್ರೀತಿ ಇದರೊಳಗಿದೆ ಅಂತೇಳಿ. ನೋಡಿ ಬರೀ ಹೂ ಮಾತ್ರ ಕಣ್ಣಿಗೆ ಕಾಣ್ತಾ ಇದೆ, ಅದರೊಳಗಿರೋ ದಾರ ಯಾರಿಗೂ ಕಾಣ್ತಾ ಇಲ್ಲ. ನಿಜವಾಗ್ಲೂ ಸೇರ್ಬೇಕಾದದ್ದು ಕೃತಜ್ಞತೆ ದಾರಕ್ಕೆ. ದಾರ ನಮ್ಮನ್ನೆಲ್ಲ ಕಟ್ಟಿ ಹಾರವಾಗಿ ಇಲ್ಲಿಗೆ ಕಳಿಸಿದೆ ಅದು ದಾರ. ನೋಡಿ ಹೂವಿನಿಂದ ನಾರು ಸ್ವರ್ಗ ಸೇರ್ತು ಅಂತೇಳಿ. ನಾನು ಈ ಹೂನಾರ ಹಾಕ್ಸ್ಕೊಳ್ಳೋದನ್ನೇ ಬಿಟ್ಬಿಟ್ಟಿದ್ದೆ ನಾನು. ಯಾಕೆ ಅಂತ ಅಂದರೆ, ಕೆಲವೊಂದೊಂದು ಊರಲ್ಲಿ ಒಂದೊಂದು ಭಾಳ ಅಪಚಾರ ಮಾಡಿಬಿಡ್ತಿದ್ರು ನಮಗೆ. ಈ ಬೆಂಗಳೂರು ಹತ್ರ ಒಂದು ಊರಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದೆ. ಬೆಂಗಳೂರಿಗೂ ನಾವು ಮಾಡ್ತಿದ್ದ ಪ್ರೋಗ್ರಾಮ್ ಊರಿಗೂ ಒಂದು 20 ಕಿಲೋಮೀಟ್ರ್ ದೂರವ. ಕತೆ ಮಾಡ್ತಾವನಿ, ಹಿಂಗೆ ಹಾಡಾಡ್ತಾವನಿ, ಜನ ನಿಮ್ಮಂಗೆ ಪುಣ್ಯಾತ್ಗಿತ್ತರು ಏನು 100 ಜನ ಸೇರ್ಬಿಟ್ಟವ್ರೆ. ಸಣ್ಣದಾಗ ಮಳೆ ನಿಂತ ಕೂತದೆ, ಇವತ್ತು ನಿಂತಲ್ಲ ಹಂಗೆ. ಆ ಹುಡುಗ ತಲೆ ಬೋಳ್ಸ್ಕೊಂಡು ಅವ್ರ ಅವ್ವನ ಫೋಟೋಕ್ಕೆ ಪೂಜೆ ಮಾಡ್ಕೊ ಕೂತಿದ್ದ. 12 ಗಂಟೆ ಟೈಮು. ಅವ್ರ ಅಪ್ಪ ಸುಮ್ಮನೆ ಮನಗಿದ್ದವನು ಎದ್ದು ಸುಮ್ಮನೆ ಕೂತ್ಕೋಕಿಲ್ಲ. ಬಂದು ಆ ವೈದ್ಯನಿಗೆ ದುಕ್ಕು ಒದ್ದಿಟ್ಬಿಟ್ಟು ಹಂಗೆ ಆ ತಲೆ ಬೋಳ್ಸ್ಕೊಂಡ್ರು ವೈದ್ಯನಿಗೆ. ಅವನು ಎದುರು ಎಪ್ಪಳಿಸೋದ, ನಾನು ಮೈಕ ಬಿಸಾಕ್ಬಿಟ್ಟು ಓಡೋಕೆ ಬಿಡಿಸ್ದೆ. ಯಾಕೋ ನಿನ್ನ ಮನೊಳಗೆ ಹಿಂಗೆ ಮಲಗಿದ್ದು ತಲ್ ಬಂದು ಹಿಂಗೆ ಒದಿತಾ ಇದೆಯಾ ವೈದ್ಯನಿಗೆ? ಅಲ್ಲ ಕಂಪುಡ್ಸೋಣ, ಅಷ್ಟೊತ್ತಿನ ನೋಡ್ತಾವನಿ. ಆ ಕತೆ ಇಷ್ಟೊಂದು ಚೆನ್ನಾಗಿ ಮಾಡ್ತಾ ಇದ್ದೀವಿ, ಒಂದು ಹೂನಾರ ಹಾಕೋ ಯೋಗ್ಯತೆ ಅಲ್ವೇ ಬಡ್ಡಿ ಮಗನಿಗೆ ಇವನಿಗೆ ಅಂದ. ನಿನ್ನ ಮಗನೇ ಅಲ್ವಪ್ಪ ಅವನು ಅಂದೆ. ನನ್ನ ಮಗನೇ ಮಂತೆ. ಹೂನಾರ ತರದು ಮರ್ತ್ಕೊಂಡವ್ರು, ಸುಮ್ಮನಿರಪ್ಪ ಅಂದೆ. ಎಲ್ಲಿ ಮರ್ತ್ಕೊಬಿಟ್ಟಿದ್ದಾನೋ, ಒತ್ತರಕ್ಕೆ ತಿಥಿ ಮುಗ್ದೇಟಿಗೆ 1.5 ಲಕ್ಷ ಸಾಲ ತೋರಿಸ್ತಾನೆ ನನಗೆ, ಒಂದು ಹಾರ ತಂದು ಹಾಕೋಕ್ಕಾಗೋದಿಲ್ವಾ ಅಂದ. ಆ ವೈದ್ಯನ ಕ್ವಾಪತ್ಬಿಡ್ತು, ಕೂಟ್ರ ತಕೊಂಡು ಬೆಂಗಳೂರಿಗೆ ಹೊಂಟೈತ್ಕನೆ ಅತಕ್ಕೆ. ಬೆಂಗಳೂರಿಗೆ ಹೋಗ್ಬಿಟ್ಟಿದ್ದೆ. ಏನೋ 1 ಗಂಟೆ ರಾತ್ರಿ ಟೈಮಲ್ಲಿ 60 ಹೂನಾರ ತಿಬ್ಕ ಬಂದ್ಬಿಟ್ಟು ಅಮ್ಮಯ್ಯಿಗೆ. ಆಮೇಲೆ ಅವ್ರ ಅಪ್ಪ ಅಂದ, ಇದಲ್ವೇನೋ ಮರ್ಯಾದೆ, ಬಡ್ಡಿ ಐತ್ನೆ, ಮೊದಲೇ ತರೋಕಾಯ್ತಿರ್ಲಿಲ್ವೇನೋ ಅಂದ. ತಂದೀವನಲ್ಲ ಈಗ, ಹಾಕ್ಲಾ? ಈ ತಬಲದ ಮೇಷ್ರು ಒಳ್ಳೆ ಯಾಕೆ ನಿಳಿಯಂಗೆ ಕಂಡುಬಿಡ್ತಾರೆ, ಹಾಕ್ಲಾ ಇದ ಅವ್ರಿಗೆ ಆರವ ಅಂದ. ಅವ್ರಿಗೊಂದು 5 ಹಾರ ಹಾಕ್ಸಿದ್ರು. ಹಾರ್ಮೋನಿ ಮೇಷ್ರಿಗೊಂದು 5 ಹಾರ ಹಾಕ್ಸಿದ್ರು. ನಾವೊಂದು 4-5 ಜನ ಇದ್ದು, ನಮ್ಗೊಂದು 5 ಹಾಕಿದ್ರು. ಇನ್ನೆಷ್ಟು ಉಳ್ಕೊಂಡು? ಇನ್ನೂ 45 15 ತೀರೋದು. ಅವ್ರ ಅಪ್ಪ ಅಂದ, ಲೇ ಎಷ್ಟಿದ್ದಾವಲ್ಲ ಅಂದ. ಅಪ್ಪ ಇನ್ನೂ 45. ಒಂದು ಕೆಲಸ ಮಾಡ್ಲಾ, ಕೂತ್ಕೊಂಡು ನೋಡ್ತಾರಲ್ಲ ಹೆಂಗಸ್ರು ಮಕ್ಕಳು, ಒಮ್ಮೈಗೆ ಹಾಕಬಲ್ಲ ಎಲ್ರಿಗೂ ಅಂದ. ಹೆಂಗಸ್ರು ಏನು ಹೂನಾರ ಹಾಕ ಸುಮ್ ಕೂತ್ಕೊಂಡಾರ, ಫೋಟೋ ತಕ್ಕಂದು ಈ ಮೊಬೈಲ್ ತಕ್ಕಂದು ಸೆಲ್ಫಿ ತಕ್ಕತ್ತಾರೆ, ಅಟಯ್ಯ ಅಂತ. ನಾನು ಸುಮ್ಮನಿರ್ನಾರ್ದೇನೆ ಕೇಳಿದೆ ಆ ಹುಡುಗನ್ನ, ಇಷ್ಟೊತ್ತಿನ ರಾತ್ರಿ ಮಳೆ ಒಳಗೆ ಹೋಗಿದ್ಯಲ್ಲ 20 ಕಿಲೋಮೀಟ್ರ್ ಹೂನಾರ ತರೋಕೆ, ನಿನಗೇನು ಗೊತ್ತಾಗೋದಿಲ್ವೇನೆಯ? ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನು ಇದು ಅಂದೆ. ನಾವು ಸುಮ್ಮನಾಡು ಕತೆಯ ಉಂಕನ. ಓಹೋ ನಿನಗೇನು ಉಳ್ದೋಗದೆ ಅಂತ ಹೋಗಿದ್ದಿ ಬೆಂಗಳೂರಿಗೆ ಹೂನಾರ ತರೋಕೆ ಅಂದ. ಯಪ್ಪ ಇನ್ನೆಲ್ಲ ತಂದೆ ಅಂದೆ. ಅಯ್ಯೋ ನಮ್ಮವನ್ ಸಮಾಧಿ ಮೇಲೆಲ್ಲ ಗುಡ್ಡಿ ಹಾಕಿದ್ರಲ್ಲಣ್ಣ, ಗೋರ್ಕ ಬಂದು ಹಾಕಿವನ್ಕನ ಸುಮ್ಮನೆ ಆಡು ನೀವು ಅಂತ. ಅವತ್ತಿಂದ ಹೂನಾರ ಹಾಕ್ಸ್ಕೊಳ್ಳೋದೇ ಬಿಟ್ಬಿಟ್ಟಿದೆ. ಆದ್ರೆ ನಮ್ಮ ಮಂಜಣ್ಣವರು ಒಳ್ಳೆ ಹೂನಾರ ತಂದು ಹಾಕೋರು ಪುಣ್ಯಾತ್ಮರು. ಅವ್ರಿಗೊಂದು ಜೋರಾದ ಚಪ್ಪಾಳಿ ಬರಲಿ ಕಣ್ರವ. ಹೀಗೆ ನಗ್ನಗ್ತಾ ಇದ್ರೆ ನಿಮ್ಮ ಆರೋಗ್ಯ ಸುಖಮಯವಾಗಿರ್ತದೆ ಅಂತ. ಏನು ಎಲ್ಲ ಬರ್ರಾಗಿ ಇಟ್ಕೊಂಡ್ರಂಗೆ ಎಲ್ಲ ಏನು ಮೂಲಿಕತ ಕೂತ್ಕೋಬಾರ್ದು. ನಂಜೇಗೌಡ್ರಿಗೆ ವಯಸ್ಸಾಗದೆ, ಅವರು ಓದದ್ದು ಆ ಪರಮಾತ್ಮನ ಸೇವೆಗೆ ಹೋಗಿದ್ದಾರೆ. ಇನ್ನೆಷ್ಟು ವರ್ಷ ಇರಬೇಕು ಅಂತ, ಇನ್ನೆಷ್ಟು ವರ್ಷ ಇರಬೇಕು? ನಾವಂತೀವಿ ಅಯ್ಯೋ ತಿನ್ನು ವಯಸ್ಸಲ್ಲಿ ಹೊಟ್ಟು ಹೋದ್ನಲ್ಲ, 80 ಆಗದೆ ಇನ್ನೂ ಇರ್ಬೇಕಂತ. ನೋಡಪ್ಪ
ಬೇಡ, ಸಾಕು. 80 ಮೇಲೆ ಸಾವು ಬರದೆ ಹೋದ್ರೆ ಅವ್ನು ಮನುಷ್ಯನೇ ಅಲ್ಲ. 80ಕ್ಕೆ ಸಾವು ಬಂದ್ಬಿಡ್ಬೇಕು. ಇಲ್ಲಿ ನಳ್ಳಿ ನಸುಕು ಹೋಗ್ಬಾರ್ದು. ಯಾರೋ ಒಬ್ಬ ತಾಯಿ ಈಗ ನನಗೆ ಫೋನ್ ಮಾಡಿದ್ಲು ಬೆಂಗಳೂರಿನಿಂದ. ಗುರುಗಳೇ, ನಿಮ್ಮ ಕತೆ ಕೇಳ್ತಾ ಇದ್ದೀನಿ ಸ್ವಾಮಿ, ಕಣ್ಣಲ್ಲಿ ನೀರು ಬರ್ತವೆ. 4 ಜನ ಮಕ್ಕಳು, 2 ಗಂಡು 2 ಹೆಣ್ಮಕ್ಳು. ದಿನಾ ನನಗೆ ಚಪ್ಪಲಿ ತಗೊಂಡು ಹೊಡಿತಾರೆ ಸ್ವಾಮಿ. ಒಬ್ಬ ತಾಯಿ ಹೇಳ್ತಾ ಇರೋ ಮಾತು. ಯಾಕವ ಹಂಗೆ ಅಂದರೆ, ಕೆಟ್ಟ ನನ್ನ ಮಕ್ಕಳು ಸ್ವಾಮಿ. ನಾನು ರಿಟೈರ್ಡ್ ಆಗೋ ಗಂಟ ನನ್ನ ಚೆನ್ನಾಗಿ ನೋಡ್ಕೊಂಡ್ರು. ರಿಟೈರ್ಡ್ ಆದಮೇಲೆ ನೀ ಎಲ್ಲರೂ ಹೋಗು, ಎಲ್ಲರೂ ಹಾಳು ಬಿದ್ದೋಗು, ನಮಗೆ ನೆಮ್ಮದಿ ಇಲ್ಲ, ನೀನು ಸಾಕಾಗಲ್ಲ ಅಂತ 4 ಮಕ್ಕಳು ಹೊಡಿತಾರೆ. ಹೆಣ್ಣು ಮಕ್ಕಳು ಬಂದು ಹೊಡಿತಾರೆ, ಗಂಡು ಮಕ್ಕಳು ಬಂದು ಹೊಡಿತಾರೆ. ಅಪ್ಪ ಕೈ ಮುಗಿತೀನಿ, ಅವ್ರ ನಂಬರ್ ಕೊಡ್ತೀನಿ, ಹೊಸಿ ಬುದ್ಧಿ ಹೇಳಪ್ಪ ಅಂದರು. ನನ್ನ ಕೈಲಿ ಬುದ್ಧಿ ಹೇಳಿಸ್ಕೊಳ್ಳೋ ಹಂಗಿದ್ದಾರವ ಅವರು. ಅವ್ರ ಮನಸ್ಸಲ್ಲಿ ಬರಬೇಕು. ವಾ, ನಿಮಗೆಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತೇನೆ, ಮಧ್ಯ ಹಾಸ್ಯ ಮಾಡ್ತೇನೆ, ನಗರೇ. ಆದರೆ ಮಧ್ಯ ಇಂಥ ಒಳ್ಳೆ ಕಥೆಗಳನ್ನೂ ಹೇಳ್ತೇನೆ. ಯಾಕೆ ಅಂದರೆ ಜೀವನ ಸರಿ ಹೋಗ್ಬೇಕು. ಇವಾಗ ಬರೀ ದೇವ್ರಿಗೆ ಮಾತ್ರ ಗಂಧದ ಕಡ್ಡಿ ಕರ್ಪೂರ ಹಚ್ಚಿ ಪ್ರಸಾದ ಇಟ್ಟರೆ ಸಾಲದು. ನಿಮ್ಮದು ನೆನಪಾಗಿಟ್ಕೊಳ್ಬೇಕು. ತಾಯಿ ತಂದೆಯರಿಗೂ ಕೂಡ ಸೇವೆ ಮಾಡಬೇಕು, ಅತ್ತೆ ಮಾವಂದಿರಿಗೂ ಕೂಡ ಸೇವೆ ಮಾಡಬೇಕು. ಅತ್ತೆ ಮಾವಂದಿರು ಕೂಡ ಸೊಸೆಯನ್ನ ಪ್ರೀತಿಯಿಂದ ಕಾಣುವಂಥ ಪ್ರವೃತ್ತಿ ಬೆಳೆಸ್ಕೊಳ್ಬೇಕು. ಒಬ್ಬರದೇ ಮಾತ್ರ ಅಲ್ಲ. ನೋಡಿ, ಇವತ್ತು ಮಕ್ಕಳು ಹಾದಿ ತಪ್ತಾ ಇದ್ದಾರೆ. ಕೇವಲ 28 ವರ್ಷದ ಹುಡುಗ ನೋಡಿ, ಇವತ್ತು IPL ನಡೀತಾ ಇದೆಯಲ್ಲ, ಜೂಜಾಡಿ 40 ಲಕ್ಷ ಸಾಲ ಮಾಡಿದ್ದಾನೆ. 40 ಲಕ್ಷ ಸಾಲ ಮಾಡಿ 3 ದಿನ ಆಗದೆ ಹೋಗಿ ಬೇವನ ಮರದಲ್ಲಿ, ಕಾಡಲ್ಲಿ ಬೇವನ ಮರಕ್ಕೆ ನೇತಾಕಬಿಟ್ಟವನೆ. ಅದು ಕೊಳೆತು ನಾರ್ತಾ ಇದೆ ಹೆಣ. ಒಬ್ಬನೇ ಮಗ 40 ಲಕ್ಷ ಸಾಲ ಕೊಟ್ಟವ. ಅಯೋಗ್ಯರೆಂತವರು. ಏನು ಮಂಜಪ್ಪ, 28 ವರ್ಷದ ಹುಡುಗನಿಗೆ 40 ಲಕ್ಷ ಸಾಲ ಕೊಟ್ಟ ಅಯೋಗ್ಯರೆಂತವರು. ಹೋಗ್ಲಿ, ಅವನು ಸಾಲ ಮಾಡ್ದ, ಏನೋ ಹೇಳ್ಕೊಂಡು ತೀರಿಸ್ಬೋದಾಗಿತ್ತು. ಆದರೆ ನೇಣಕೊಂಡ ಹೆಣ ಕೊಳತು ಬೀಳ್ತಾ ಇತ್ತು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅವ್ವ? ಮಕ್ಕಳಿಗೆ ಒಂದಷ್ಟು ತಿಳುವಳಿಕೆಯನ್ನು ಹೇಳಿ. ಅಪ್ಪ ಅಮ್ಮನ ಕಷ್ಟ ಎಷ್ಟಿದೆ ಅಂತ ಮಕ್ಕಳಿಗೆ ಸ್ವಲ್ಪ ಬುದ್ಧಿ ಹೇಳಬೇಕು. ಇವತ್ತು ಮಕ್ಕಳಲ್ಲಿ ಅಹಂಕಾರ ಜಾಸ್ತಿ ಆಗ್ತಾ ಇದೆ. ಏನು ತಂದೆ ತಾಯಿಗಳ ಗೌರವ ಇಲ್ಲ. ಅಪ್ಪ ಅಮ್ಮನಿಗೆ ಗೌರವ ಕೊಡ್ತಾ ಇಲ್ಲ, ಹಿರಿಯರಿಗೆ ಗೌರವ ಕೊಡ್ತಾ ಇಲ್ಲ. ಯಾರಾದರೂ ಹಿರಿಯರು ಒಂದು ಮಾತು ಹೇಳಿದ್ರೆ ಮಕ್ಕಳು ಕೇಳುವಂಥ ಪ್ರವೃತ್ತಿ ಬೆಳೀತಾ ಇಲ್ಲ. ಯಾತಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ತಾಯಿ ತಂದೆಯರನ್ನ ಕೀಳಾಗಿ ಕಾಣ್ತಾ ಇದ್ದಾರೆ ಮಕ್ಕಳು. ವಯಸ್ಸಾದ ಮೇಲೆ ಯಾಕೆ ಬದುಕಿದ್ದಳೋ ಇವಳು ಅಂತಾರೆ ಮಕ್ಕಳು. ಎಷ್ಟೋ ಜನ ತಗೊಂಡೋಗಿ ಹೆಣ್ಮಕ್ಳು ಮನೆಗೆ ಬಿಡ್ತಾರೆ, ಗಂಡು ಮಕ್ಕಳು. ಯಾಕೆ ಹೇಳಿ? ಎಂಥ ಅವಮಾನ ಗೊತ್ತಾ ಅದು. ಹೆಣ್ಣು ಮಕ್ಕಳ ಮನೆ ತಾಯಿ ಹೋದ್ರೆ ಅದು ಒಳ್ಳೆ ಮರ್ಯಾದೆ ಉಳ್ದದೇನವ್ವ. ತಾಯಿ ತಂದೆಗೆ ಆ ಅಮ್ಮ ಗುಳೋ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇದ್ಲು, ಅಪ್ಪ ನನಗೆ ಒಂದು ತೊಟ್ಟು ವಿಷ ಕೊಡಿಸ್ಬಿಡಪ್ಪ, ಅವ್ರ ಕೈಲಿ ಹೇಳಿ ಸತ್ತೋಗ್ಬಿಡ್ತೀನಿ, ನನಗೆ ಈ ಏಟ ತಡಿಕಾಯ್ತಾ ಇಲ್ಲ, ಅವನು ಬಂದು ಓದಿತಾನೆ ಇವನು ಬಂದು ಓದಿತಾನೆ ಅಂತಿದ್ಲು ಅವಳು. ಕಾರಣ ಅಂದರೆ, ತಾಯಿ ತಂದೆಯರಿಗೆ ನೀವು ದ್ರೋಹ ಮಾಡಿದ್ರೆ ಯಾವತ್ತೂ ಉಳ್ಗಾಲವಿಲ್ಲ, ಆಯುಸ್ಸಿಲ್ಲ. ಮಕ್ಕಳಾದವರು ನಾವು ಅರ್ಥ ಮಾಡ್ಕೊಳ್ಬೇಕು. ಹಿರಿಯರು ಕೂತಿದ್ದಾರೆ ಅಂದರೆ ಅವರ ಪಾದದ ಕೆಳಗೆ ಕುಳಿತುಕೊಂಡ್ರೆ ಭಗವಂತನ ಪಾದದ ಕೆಳಗೆ ಕುಂತ್ಕೊಂಡಷ್ಟು ಪುಣ್ಯ ನಮಗೆ ಸಿಗುತ್ತೆ ಅಂತ. ಸತ್ಯನ ಸುಳ್ಳವ್ವ? ತಾಯಿ ತಂದೆಯರನ್ನು ಗೌರವಿಸಿ. ಬರೀ ದೇವರನ್ನು ಮಾತ್ರ ಪೂಜಿಸಿದ್ರೆ ಸಾಲದು. ದೇವರು ನೀವು ಪೂಜಿಸಿದ್ರೂ ವರ ಕೊಡ್ತಾನೆ, ಪೂಜಿಸ್ತೇ ಇದ್ರೂ ವರ ಕೊಡ್ತಾನೆ. ಆದರೆ ತಾಯಿ ತಂದೆಗಳು ಹೇಳದೆ ಕೇಳದೆ ನಿಮಗೆ ವರವನ್ನು ಕೊಟ್ಟು ಬಿಡ್ತಾರಲ್ಲ, ನೋಡಿದ್ದೀರಾ? ಅವ್ರ ಕಾಲು ಬದಿಯಾಗಿದ್ರೆ ನಮ್ಮ ಕಾಲು ಸ್ವಚ್ಛವಾಗಿರ್ತದೆ. ಕಾರಣ ಏನು ಅಂದರೆ, ಅವರ ಬದಿಯಲ್ಲಿದ್ದಂಥ ಆ ನೋವು ನಮಗೆ ಬರಬಾರ್ದು ಅಂತ ನಮ್ಮನ್ನು ಸುಖ ಜೀವನದಲ್ಲಿ ಬೆಳೆಸ್ತಾರೆ. ಅವರು ಅರ್ಧೋದ ಚಡ್ಡಿ, ಅರ್ಧೋದ ಬನೀನ್ ಹಾಕೊಂಡಿದ್ರು ಕೂಡ ನಮಗೆ ಒಳ್ಳೆ ಬ್ರ್ಯಾಂಡೆಡ್ ಅಂಗಿ ಪ್ಯಾಂಟು ಕೊಡಿಸ್ತಾರೆ. ನಾವು ಬರಿಗಾಲಲ್ಲಿ ನಡಿಬಾರ್ದು ಅಂತ ತಂದೆ ಬರಿಗಾಲಲ್ಲಿ ನಡೆದ್ರೂ ಕೂಡ ಮಕ್ಕಳಿಗೆ ಬ್ರ್ಯಾಂಡೆಡ್ ಚಪ್ಪಲಿ ಕೊಡಿಸ್ತಾರೆ. ತಾಯಿ ಮನೆಯಲ್ಲಿ ಇರಲಿ ಇಲ್ಲದೆ ಹೋಗ್ಲಿ, ಮಕ್ಕಳು ಟೈಮಿಗೆ ಬರ್ತಾರೆ ಅಂತೇಳಿ ಏನಾದರೂ ಮಾಡಿ ಒಂದು ತುತ್ತು ಬೇಯಿಸಾಕ್ತಾಳಲ್ಲ ಅನ್ನಪೂರ್ಣೇಶ್ವರಿ, ಅಂಥವ್ರಿಗೆ ದ್ರೋಹ ಮಾಡಬಾರ್ದು, ಅಂಥವ್ರಿಗೆ ಮೋಸ ಮಾಡಬಾರ್ದು. ಅದಕ್ಕೆ ಹೇಳ್ತಾರೆ, ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬೇಡ. ತಂದೆ ತಾಯಿಗಳನ್ನು ಮರಿಬೇಡಿ ಅಪ್ಪ. ಅವ್ವ, ಹರಿಕತೆ ಅಂದ್ರೆ ಇದೆ. ನಮ್ಮನ್ನು ನಾವು ತಿದ್ದಿಕೊಳ್ಳುವುದೇ ಹರಿಕತೆ, ನಮ್ಮನ್ನು ನಾವು ಸ್ವಚ್ಛವಾಗಿ ಇಟ್ಟುಕೊಳ್ಳೋದೇ ಹರಿಕತೆ. ಅದರಿಂದ ಇವತ್ತು ಮಕ್ಕಳು 20 ವರ್ಷಕ್ಕೆ 30 ವರ್ಷಕ್ಕೆ ಮಂಜಪ್ಪ ಎಲ್ಲ ಕಡೆ ನಾನು ಪ್ರೋಗ್ರಾಮ್ ಮಾಡೋಕೆ ಹೋಗ್ತೀನಲ್ಲ, ನಿನ್ನೆ ಹೋಗಿದ್ದಂಥ ಒಂದು ಊರಲ್ಲಿ ಒಂದು ಹುಡುಗ ಗಾಂಜಾ ಸೇರ್ತಿದ್ದಂತೆ ನೋಡಪ್ಪ. ಗಾಂಜಾ ಡ್ರಿಂಕ್ಸು ಕುಡಿದು 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 ಲಿವರು ಊದ್ಕೊಂಡು ಸತ್ತೋಗ್ಬಿಟ್ಟಪ್ಪ. ಈ ದಿಕ್ಕು ಇಲ್ಲ ದೆಸವಿಲ್ಲ ಮನೆಗೆ.
ಯಾರು ಇಲ್ಲ, ಒಬ್ಬನೇ ಮಗ. ಏನಪ್ಪ ಮಾಡೋದು? ಮಕ್ಕಳನ್ನ ಸರಿದಾರಿಗೆ ತರದೆ ಹೋದ್ರೆ ತಾಯಿ ತಂದೆಗಳಿಗೂ ನೆಮ್ಮದಿ ಇರೋದಿಲ್ಲ, ಮಕ್ಕಳು ಜೀವ ಕಳ್ಕೊಳ್ತಾರೆ. ಹಾಗಾಗಿ ಆ ಒಂದು ಗೀತೆಯನ್ನು ಕೇಳೋಣ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ, ಉಪಕಾರ ತೀರಿಸಬೇಕು, ಈ ಮಾತು ತಿಳಿದು ನೋಡ. ಯಾವ ತಂದೆ ತಾಯಿನೂ ಕೂಡ ಮಗನಿಂದ ಸಿಂಹಾಸನವನ್ನ ನಿರೀಕ್ಷೆ ಮಾಡೋದಿಲ್ಲ, ಐಶ್ವರ್ಯ ನಿರೀಕ್ಷೆ ಮಾಡೋದಿಲ್ಲ. ನನ್ನ ಮಗ ಯಾರ ಮುಂದೇನೂ ತಲೆ ತಗ್ಗಿಸಬಾರದು ಅನ್ನೋದೇ ತಂದೆ ತಾಯಿಗಳ ಆಸೆ. ಸತ್ಯ ಅಲ್ವರವ? ಒಂದ್ ಚಪ್ಪಾಳೆ ನೀಡ್ರವ ಜೋರಾಗಿ ತಾಯಿ ತಂದೆಗಳಿಗೆ ಒಳ್ಳೆದಾಗಿ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ, ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ, ಉಪಕಾರ ತೀರಿಸಬೇಕು, ಈ ಮಾತು ತಿಳಿದು ನೋಡ. ಉಪಕಾರ ತೀರಿಸಬೇಕು, ಈ ಮಾತು ತಿಳಿದು ನೋಡ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ, ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ, ಉಪಕಾರ ತೀರಿಸಬೇಕು, ಈ ಮಾತು ತಿಳಿದು ನೋಡ. ಉಪಕಾರ ತೀರಿಸಬೇಕು, ಈ ಮಾತು ತಿಳಿದು ನೋಡ. ಕೋಟಿ ಹಣವ ಗಳಿಸಲು ಬಹುದು, ಮಹಡಿ ಮನೆಯ ಕಟ್ಟಲು ಬಹುದು. ಕೋಟಿ ಹಣವ ಗಳಿಸಲು ಬಹುದು, ಮಹಡಿ ಮನೆಯ ಕಟ್ಟಲು ಬಹುದು. ತಂದೆ ತಾಯಿ ಎನ್ನುವ ಸಿರಿಯು ಬಯಸಿದಾಗ ದೊರಕುವರೇನು, ತಂದೆ ತಾಯಿ ಎನ್ನುವ ಸಿರಿಯು ಬಯಸಿದಾಗ ದೊರಕುವರೇನು. ಹಡೆದವರೆಂದು ನಗುತ್ತಿರಲದು, ಹಡೆದವರೆಂದು ನಗುತ್ತಿರಲದು, ನಿನ್ನಯ ಬಾಳಿನ ಸಿರಿ ಸಂಪದವು. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ, ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ, ಉಪಕಾರ ತೀರಿಸಬೇಕು, ಈ ಮಾತು ತಿಳಿದು ನೋಡ. ಉಪಕಾರ ತೀರಿಸಬೇಕು, ಈ ಮಾತು ತಿಳಿದು ನೋಡ. ಹಣವ ಕೊಟ್ಟು ಮಡದಿಯರನ್ನು ಸುಲಭದಲ್ಲಿ ಕೊಳ್ಳಲು ಬಹುದು, ಹಣವ ಕೊಟ್ಟು ಮಡದಿಯರನ್ನು ಸುಲಭದಲ್ಲಿ ಕೊಳ್ಳಲು ಬಹುದು. ರಾಶಿ ರಾಶಿ ಹಣವನ್ನು ಸುರಿಯೇ ಎತ್ತ ತಾಯಿ ದೊರಕುವಳೇನು, ರಾಶಿ ರಾಶಿ ಹಣವನ್ನು ಸುರಿಯೇ ಎತ್ತ ತಂದೆ ದೊರಕುವರೇನು. ಅಡೆದವರೆದುರು ಸಿರಿ ಸಂಪದವು, ಅಡೆದವರೆಂದು ಸಿರಿ ಸಂಪದವು, ನಿನ್ನಯ ಬಾಳಿನ ಸಿರಿ ಸಂಪದವು. ನೋಡಿ, ಎಷ್ಟೇ ದುಡ್ಡನ್ನ ಈಗ ಸಂಪಾದನೆ ಮಾಡಬಹುದು, ಹಾಗೆ ಸಂಪಾದನೆ ಮಾಡಬಹುದು. 1000 ಜನ ಹೆಂಡತಿರಾಗಿ ಬರೋದಕ್ಕೆ ಸಿದ್ಧವಾಗಿದ್ದಾರೆ, ಆದ್ರೆ ತಾಯಿ ತಂದೆ ಆಗ್ಲಿಕ್ಕೆ ಯಾರ ಕೈಲೂ ಆಗೋದಿಲ್ಲ. ಇವತ್ತು ಕಲೆಬೆರಕೆ ಆಗದೆ ಉಳಿದಿರ್ತಕ್ಕಂಥ ವಸ್ತು ಅಂದ್ರೆ ತಾಯಿ ತಂದೆಯರ ಪ್ರೀತಿ.
ನೋಡಿ, ಹಾಲಿಗೆ ಕಲಬೆರಕೆ, ಆಹಾರದಲ್ಲಿ ಕಲಬೆರಕೆ ಆಗ್ತದೆ, ಆದರೆ ತಾಯಿ ತಂದೆಯರ ಪ್ರೀತಿಯನ್ನ ಯಾವತ್ತೂ ಕಲಬೆರಕೆ ಮಾಡೋಕ್ಕಾಗೋದಿಲ್ಲ. ತನ್ನ ಮಗನನ್ನ ಪ್ರೀತಿಯಿಂದ ಜೋಪಾನ ಮಾಡುವಂತವಳು. ಅದಕ್ಕೆ ಹೇಳ್ತಾರೆ, ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ, ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ, ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಹೆತ್ತ ತಾಯಿ ತಂದೆಯರ ಪಾದಕ್ಕೆ ಗೋವಿಂದ, ಗ್ರಾಮದ ಅಧಿದೇವರುಗಳ ಪಾದಕ್ಕೆ ಗೋವಿಂದ, ನಂಜೇಗೌಡರ ಪಾದಕ್ಕೆ ಗೋವಿಂದ. ಜಯಾಗರ ನಮ ಪಾರ್ವತಿ ಪದಹರಾರ ಗೋವಿಂದ. ನಾರಾಯಣ, ಶ್ರೀಹರಿ, ವಾಸುದೇವ, ಬಸವ ನಮ್ಮ ಬಾಯಿಂದ ಹೊರಡಿದ್ರೆ ಆ ಪರಮಾತ್ಮನಿಗೂ ಇಚ್ಛೆ ಆಗುತ್ತಂತೆ, ಸಂತೋಷ ಆಗುತ್ತಂತೆ, ನಿಮಗೂ ಕೂಡ ಆರೋಗ್ಯ ಕೊಡ್ತಾನೆ. ಇವನು ಏನು ಗಡ್ಡಕ್ಕೆ ಕೈ ಕೊಟ್ಬಿಟ್ಟ ಇವನು, ಯಾಕೆಂದರೆ ಅವನು ಅಳ್ಳಾಡ್ಸ್ ಹಾಡು ಆಡ್ನಿಲ್ವಲ್ಲವ ನಾವು. ಅವನು ಅನ್ಕಂಡ ಓ ಆರ್ಕೆಸ್ಟ್ರಾ ಮಾಡೋಕೆ ಬಂದವ್ರಿ ಅಂತ, ಇಲ್ಲಿ 3 ಕೆಸ್ಟ್ರಾ ಅಂತ ಗೊತ್ತಿಲ್ಲ ಅವನಿಗೆ. ಕೂತ್ಕೋತಾರೆ, ಸುಮ್ಮನಿರಪ್ಪ ಅವ್ರ ಪಾಡ್ಗೆ ಅವ್ರು ಬಂದು. ಯಾಕೆಂದ್ರೆ ಸದ್ಯ ನಮ್ಮ ಈ ದಾಸಪುರದಲ್ಲಿ ಒಂದೇ ಒಂದು ಸಂತೋಷ ಏನಪ್ಪ ಅಂದರೆ ಹುಲಿಗಳಿಲ್ಲ ಕಣಪ್ಪ, ಅದೊಂದೇ ಸಂತೋಷ. ಹುಲಿಗಳು ಅಂದ್ರೆ ನಿನ್ನಂಗೆ ಎಣ್ಣೆ ಹೊಡೆಯೋರಿಲ್ಲ ಅಂದೆ ಅಷ್ಟೇ. ಇಲ್ಲ, ಈಗ ಸೈಡಿಗೆ ಬಂದದೆ ಒಂದು ಮುದಿ ಹುಲಿ. ಅಲ್ಲೇ ಇರಲಿ. ಓಹೋ, ಅಲ್ಲೇ ಇರಲಿ. ಸಾಕು ಬನ್ನಿ. ಯಾಕೆಂದ್ರೆ ಈ ವಣ್ಣಿ ಹಂಗೋ ಕಾಣಿ, ಅಲ್ಲಿ ಕತ್ಲಲ್ಲಿ ನಾವು ದಾರಿ ಗೊತ್ತಾಗ್ಲಿಲ್ಲ ನಮಗೆ, ಕಾಲ್ವೇರಿದು ಇದೇನಪ್ಪ ದಾರಿ ಇತ್ತ ಕರ್ಕೊಯ್ತಾ ಇದಲ್ಲ ಇದು ಲೊಕೇಶನ್ ಅಂತ ನಾವು ಯಾರನ್ನೋ ಒಬ್ಬನ ಕೇಳ್ದೋ. ಪಾಪ ಅವನು ಏನೋ ಕತ್ಲಲ್ಲಿ ಕುಡ್ದು ಹಣ್ಣಾಗವನಿ, ಅವನು ಎತ್ತೋಗೋಬೇಕು ಅಂತ ಗೊತ್ತಾಯ್ತಲ್ಲ ಅವನಿಗೆ. ಏನು ಕಣ್ಣ ಒಳ್ಳೆ ಎಕ್ಕೆನಳ್ಳಿ ಹಂಗೆ ಬಿಡ್ತಾನೆ. ಯಾವ್ರ ಅಂದ, ಅಯ್ಯೋ ನಿನ್ನ ಮನೆಯೊಳಗ ಇಪ್ಪಟ್ಟಿ ಕುಡ್ದಿದ್ಯಲ್ಲ, ಯಾವ್ರೇ ನೀನು ಅಂದೆ ನಾನು. ನಮ್ಮೂರು ಯಾವ್ದರಲ್ಲಿ, ನಿಮ್ಮೂರು ಯಾವ್ದ್ರಿ ಅಂದ. ನಾನು ಮಂಡ್ಯದ ಹತ್ರ ಎರಳ್ಳಿ ಅವನು ಕಣಪ್ಪ ಅಂದೆ. ಇದು ದಾಸಪುರ ಇದೆಯಲ್ವಾ ಅಂದೆ. ಇದೆ ದಾಸಪುರ. ಏನೋ ಇಲ್ಲೇ ಅಂದ. ಅದೇ ಕತೆ ಮಾಡೋಕೆ ಬಂದೀವಿ ಅಂದೆ. ಓಹೋ, ಕತೆ ಮಾಡೋಕೆ ಬಂದಿದ್ದೀರಾ? ಬಂದೀವಿ ಕಣಪ್ಪ ಅಂದೆ. ಎಷ್ಟಾಳು ಬಂದಿದ್ದೀರೇ ಅಂದ. ನಾವೊಂದು 5-6 ಆಳು ಬಂದೀವಿ ಕಣೆ ಅಂದೆ. ಆಮೇಲೆ ಈ ಹೆಣ್ಣಾಳನ್ನ ಕರ್ಕೊಂಬಂದಿದ್ರಯ್ಯಾ ಅಂದ. ಬಡ್ಡಿ ಮಗನೇಲೋ, ಗಂಡಾಳ ಮೇಲೆ ಜ್ಞಾನವೇ ಇಲ್ಲ, ಕುಡ್ದಾಗ ಹೆಣ್ಣಾಳ ಮೇಲೆ ಜ್ಞಾನ ಅವನಿಗೆ ಇಲ್ಲ. ರಾತ್ರಿ ಹೊತ್ತು ಅವ್ರು ಗಂಡರು ಕಳ್ಸೋದಿಲ್ಲ ಕಣಪ್ಪ ಅಂದು. ಆಮೇಲೆ ನೀವೆಲ್ಲ ಒಂದೇ ಊರರ ಅಂದ. ಕುಡಿದ್ಬಿಟ್ಟವನೇ, ನಾನು ಮಾತಾಡ್ಸೋದೇ ತಪ್ಪಾಯ್ತವನ. ಇಲ್ಲ ಕಣಯ್ಯ, ಹಾರ್ಮೋನಿ ಬಾರಿಸೋರು KRSನವರು, ತಬಲ ಬಾರಿಸೋರು ಚಾಮುಂಡಿ ಬೆಟ್ಟದವರು, ಇವರು ಮರಳೆಗಾಲದವರು, ನಾನು ಮಂಡ್ಯದ ಹತ್ರ ಎರಳ್ಳಿ ಅಂದೆ. ಅದಕ್ಕೆ ಅವನೇನು ಅನ್ಬೇಕು? ಓ ಹಂಗಾರೆ ನೀವೆಲ್ಲ ಬೆರಕೆ ಬಿಡತ್ತವೋ. ನೋಡಿಲ್ಲಿ ಸರಿಯಾಗಂದವನೇನುದ. ಅವನ ಮನೆ ಕಾಯುವಾಗ ಬೆರ್ಸ್ಕೊ ಬಂದಿದ್ರಿ ಅನ್ಬೇಕಾಯ್ತು, ಹಂಗೆ ಅಂದ್ಬಿಟ್ಟ ಅವನು. ಇಂಥ ಮಹಾನ್ ಭಾವ್ರು ಮಾತಾಡೋದೆಲ್ಲ ಕೇಳಿಸ್ಕೊಂಡು ಸಣ್ಣ ಐಕ್ಳು ಬೈದು ಕಲ್ತ್ಕೊಂಡವನಮ್ಮ. ಬೇರೆ ಯಾರು ಬೇಡ. ನನ್ನ ಮಗ ಸಂಜೆ 4 ಗಂಟೆಲಿ ಮಣ್ಕೆರ್ಕ ಆಟ ಆಡ್ತಿದ್ದ. ನಾನು ನನ್ನ ಹೆಂಡ್ತಿ ಕಾಂಪೌಂಡೂರಿಕ ಕೂತಿದ್ದು. ನನ್ನ ಹೆಂಡ್ತಿಗಂದಲೇ ಎಷ್ಟು ಚೆನ್ನಾಗಿ ಆಟ ಆಡ್ತಾವ ನನ್ನ ಮಗ, ಒಂದು ಕಲ್ತಕ ಹೊಡಿತೀನಿ ಕಣೆ. ಏಟ್ ಬಿದ್ದೇಟ್ಗೆ ಅಪ್ಪ ಅಂದನ ಅವ್ವ ಅಂದ ನೋಡುಮ ಅಂದೆ. ನನ್ನ ಹೆಂಡ್ತಿ ಅಂದ್ಲು, ನೀನು ಕರ್ಕುಚ್ಚು ಬುದ್ಧಿ ಬಿಡುದಿಲ್ವಲ್ಲ, ಸುಮ್ಮನೆ ಹೋಗಿ ಮಲಿಕು ಹರಿಕತೆ ಮಾಡ್ಕ ಸಾಕಾಗಿ ಬಂದಿದ್ದೀ ಅಂದು. ಇಲ್ಲ ಸುಮ್ಮನಿರೆ, ಏಟ್ ಬಿದ್ದೇಟ್ಗೆ ಅಪ್ಪ ಅಂದ್ರೆ ನನ್ನ ಮೇಲೆ ಪ್ರೀತಿ, ಅವ್ವ ಅಂದರೆ ನಿನ್ನ ಮೇಲೆ ಪ್ರೀತಿ ಅಂದೆ. ಹೊಡಿರಿ ಕಲ್ ತಕೊಂಡು ಅಂದ್ಲು. ನಾನು ಒಂದು ಸಣ್ಣ ಕಲ್ ತಕೊಂಡು ಜೋರಾಗಿ ಹೊಡೆದೆ, ತಲೆ ಮೇಲೆ ಏಟು ಬಿದ್ದು ಬಿಡ್ತು. ಏಟು ಬಿದ್ದೇಟ್ಗೆ ಏನನ್ಬೇಕು ಅವನು? ಯಾವಂದ್ಲ ಸುಳೆ ಮಗ ಹೊಡೆದನ್ ಕಲ್ಲ ಅಂತ ಅವನು. ಅಪ್ಪನು ಒಂದ್ಲಿಲ್ಲ, ಅವನು ಒಂದ್ಲಿಲ್ಲ. ಅದಕ್ಕೆ ಮಕ್ಕಳಿಗೆ ಈಗಿನಿಂದಲೇ ಸಂಸ್ಕಾರ ಬಹಳ ಮುಖ್ಯ ಅಂತ ಹೇಳ್ತಾ, ನಿಮ್ಮ ನಗುವಿನ ಹಿಂದೆ ಆರೋಗ್ಯವಿದೆ ತಾಯಿ. ಅವ್ವ 100 ವರ್ಷ ಸುಖವಾಗಿ ಬಾಳ್ರವ್ವ. ಜಗತ್ತಿನಲ್ಲಿ ಮನುಷ್ಯನಿಗೆ ಬರಬೇಕಾದದ್ದು ಅಂದರೆ ಆರೋಗ್ಯ, ಪುಣ್ಯ. ಬರಬಾರ್ದು ಅಂದರೆ ಅಹಂಕಾರ. ಇವನ್ನ ಅಹಂಕಾರ ಬರದಾಗೆ ನಾವು ನಗ್ನಗ್ತಾ ಇವತ್ತು ಏನು ನಾವು ಪುಣ್ಯ ಕಾರ್ಯವನ್ನು ಮಾಡ್ತಿದ್ದೀವೋ, ನಿಮಗೂ ಕೂಡ ಆ ಭಗವಂತ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ, ಸನ್ಮಾರ್ಗವನ್ನು ನೀಡಲಿ ಎಂಬುದಾಗಿ ಹೇಳ್ತಾ ನಮ್ಮ ಪ್ರೀತಿಯ ಅಪ್ಪಾಜಿ ನಂಜೇಗೌಡರನ್ನೇ ಸ್ಮರಣೆ ಮಾಡೋಣ ಇದೀಗ.